ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ರಕ್ತಹೀನತೆ, ಅನಿಮಿಯಾ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರತಕ್ಕಂಥ ಸಮಸ್ಯೆ, ಈ ಸಮಸ್ಯೆಯಿಂದ ಹಲವಾರು ಜನ ಬಳಲ್ತಾ ಇರ್ತಾರೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಒಂದು ಅಂಶ ಅಂತಂದರೆ ರಕ್ತದ ಅಂಶ, ಹಿಮೋಗ್ಲೋಬಿನ್ ಅಂಶ, ರೆಡ್ ಬ್ಲಡ್ ಸೆಲ್ಸ್. ಯಾವಾಗ ನಮ್ಮ ರಕ್ತ ಚೆನ್ನಾಗಿರ್ತದೋ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ, ನಾವು ಆರೋಗ್ಯದಿಂದ ಇರ್ತೀವಿ, ನಮಗೆ ಒಂದು ಶಕ್ತಿಯನ್ನು ನೀಡ್ತದೆ. ಯಾವಾಗ ರಕ್ತಹೀನತೆ ಆಗುತ್ತೋ, ಅನಿಮಿಯಾ ಆಗುತ್ತೋ, ರಕ್ತ ಕಡಿಮೆ ಆಗುತ್ತೋ ಅಂಥ ಒಂದು ಸಂದರ್ಭದಲ್ಲಿ ಬೇಗನೆ ನಾವು ಇನ್ಫೆಕ್ಷನ್ಗಳಿಗೆ, ಕಾಯಿಲೆಗಳಿಗೆ ತುತ್ತಾಗ್ತೀವಿ. ಅವಾಗ ಏನು ಮಾಡ್ತೀವಿ ಅಂತಂದರೆ ಹಲವಾರು ಔಷಧಿಗಳು ತಗೋತೀವಿ, ಆಂಟಿಬಯೋಟಿಕ್ಸ್ ತಗೋತೀವಿ. ಈ ಥರ ತಗೊಂಡಾಗ ತಾತ್ಕಾಲಿಕವಾಗಿ ಅದು ಕಡಿಮೆ ಆದ್ರೂ ದೀರ್ಘಕಾಲದಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗುತ್ತದೆ ಹಾಗೂ ನಾವು ವೀಕ್ ಆಗ್ತಾ ಬರ್ತೀವಿ. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ರಕ್ತಹೀನತೆ, ಅನಿಮಿಯಾನ ಸರಿ ಮಾಡೋದು ಯಾವ ರೀತಿ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಯಾಕೆಂತಂದರೆ ಸಾಮಾನ್ಯವಾಗಿ ಹೆಂಗಸರಲ್ಲಿ ಈ ಒಂದು ಅನಿಮಿಯಾ ಸಮಸ್ಯೆ ಅಥವಾ ರಕ್ತಹೀನತೆ ಇರ್ತದೆ. ಮುಟ್ಟಿನ ಸಮಸ್ಯೆಯಲ್ಲೇ ಆಗಬಹುದು, ಹಾಗೂ ಗರ್ಭಧಾರಣೆ ಆದ ನಂತರ ಈ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ, ಅನಿಮಿಯಾ ಆಗಿರ್ತಾರೆ, ರಕ್ತಹೀನತೆ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇದನ್ನು ನೀವು ಮನೆಮದ್ದನ್ನು ನೀವು ಸೇವನೆ ಮಾಡೋದ್ರಿಂದ ನೀವು ಹಲವಾರು ಸಮಸ್ಯೆಗಳಿಂದ ದೂರ ಆಗ್ಬೋದು. ಯಾಕೆಂತಂದರೆ ಅನಿಮಿಯಾ ಆಗಿದ್ದಾಗ, ರಕ್ತಹೀನತೆ ಆಗಿದ್ದಾಗ ಐರನ್ ಮಾತ್ರೆಗಳನ್ನ, ಹಿಮೋಗ್ಲೋಬಿನ್ ಮಾತ್ರೆಗಳನ್ನ ಕೊಡ್ತಾರೆ. ಕೆಲವೊಬ್ಬರಿಗೆ ಈ ಮಾತ್ರೆಗಳನ್ನ ತಗೊಂಡಾಗ ಎದೆ ಉರಿ, ಹುಳಿತೇಗು, ಗ್ಯಾಸ್ ಸಮಸ್ಯೆಗಳು ಹೆಚ್ಚಾಗ್ತದೆ. ಅದರ ಬದಲು ನೀವು ಮನೆಯಲ್ಲೇ ಸಿಗ್ತಕ್ಕಂಥ ಮನೆಮದ್ದು ನೀವು ಮಾಡ್ಕೊಳ್ಳೋದ್ರಿಂದ ರಕ್ತಹೀನತೆ ಸಮಸ್ಯೆಯಿಂದ ದೂರ ಆಗಬಹುದು ಹಾಗೂ ನೀವು ಆರೋಗ್ಯದಿಂದ ಇರ್ಬೋದು. ಅದಕ್ಕೇನು ಮಾಡಬೇಕು ಅಂತಂದರೆ, ನೀವು ಒಂದು 3ರಿಂದ 4 ಟೊಮೆಟೊನ ತಗೊಳ್ಳಿ. ಅದನ್ನು ಹೆಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸಿದ ನಂತರ ಆ ಒಂದು ಟೊಮೆಟೊವಿನ ರಸವನ್ನು ಚೆನ್ನಾಗಿ ತೆಗೆದು ಒಂದು ಲೋಟಕ್ಕೆ ಹಾಕಿ, ಅದಕ್ಕೆ ನೀವು ಕರಿಬೇವಿನ ಸೊಪ್ಪನ್ನು ತಗೊಂಡು ಚೆನ್ನಾಗಿ ಅದನ್ನು ತೊಳೆದು ಅದನ್ನು ಚೆನ್ನಾಗಿ ಕಟ್ ಮಾಡಿ ಆ ತುಂಡುಗಳನ್ನು, ಕರಿಬೇವಿನ ಸೊಪ್ಪಿನ ತುಂಡುಗಳನ್ನು ಈ ಟೊಮೆಟೊ ರಸದ ಜೊತೆಗೆ ಚೆನ್ನಾಗಿ ಮಿಶ್ರಣ ಮಾಡಿ ಪ್ರತಿದಿನ ಬೆಳಗ್ಗೆ 1 ಗ್ಲಾಸ್ ನೀವು ಕುಡಿಯೋದ್ರಿಂದ ಈ ರಕ್ತಹೀನತೆ ಸಮಸ್ಯೆ ನಿವಾರಣೆ ಆಗ್ತದೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗ್ತದೆ. ನೀವು ಒಂದು 15 ದಿನ ಮಾಡಿದ್ರೆ ಸಾಕು. ನಂತರ ನೀವು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ನಿಮ್ಮ ರಕ್ತದ ಸಂಖ್ಯೆ ಹೆಚ್ಚಾಗಿರ್ತದೆ, RBC ಸೆಲ್ಸ್, ಹೆಮೋಗ್ಲೋಬಿನ್ ಪರ್ಸೆಂಟೇಜ್ ಜಾಸ್ತಿ ಆಗಿರ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತದೆ, ಆರೋಗ್ಯದಿಂದ ಇರ್ತೀರ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಈ ಒಂದು ಸಿಂಪಲ್ ಮನೆಮದ್ದನ್ನು ಮಾಡಿ ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ನನ್ನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.